ಇವತ್ತು ಒಂದು ರೈಡ್ ನ ಪ್ಲಾನ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಏನೇನು ತಗೋತಾ ಇದೀನಿ ಅಂತ ಹೇಳೋದಾದ್ರೆ, ಒಂದು ನಂದು GoPro ಆಲ್ರೆಡಿ ಇದೆ. ಸೊ ದಿಸ್ ಇಸ್ ಮೈ ರೈನ್ ಕೋಟ್, ಡೆಕೆತ್ಲಾನ್ದು, ಇದೊಂದು ಗ್ಲೌಸ್, ಇದೊಂದು ವ್ಯಾಲೆಟ್, ಇದೊಂದು ಬ್ಯಾಗು, ಆಮೇಲೆ ಇದೇನು ಅಂತ ಕೇಳಬೇಡಿ. ಆಮೇಲೆ ಸೊ ದಿಸ್ ಇಸ್ ಸ್ಕಲ್ ಕ್ಯಾಪ್. ನನ್ನ ಹೆಲ್ಮೆಟ್ ಲೂಸ್ ಇರೋದ್ರಿಂದ ಸೊ ಆ ಸ್ಕಲ್ ಕ್ಯಾಪ್ ನಾನು ಯೂಸ್ ಮಾಡ್ತೀನಿ. ಫ್ರೆಂಡ್ ಬರ್ತಾನೆ, ಅವನನ್ನು ಸೇರ್ಕೊಂಡು ಹೋಗ್ತಾ ಇರೋದೆ. ಹಲೋ, ನೋಡಿ ಇಲ್ಲಿ ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಲೂಟಿ. This will be my first long ride on my this FZ hybrid. So ನಾನು ತಗೊಂಡು ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬಂತು. ಅವನು ಹಿಮಾಲಯನಲ್ಲಿ ಚೆಚ್ಕೊಂಡು ಹೋಗ್ತಿದ್ದಾನೆ. ಇದೆಲ್ಲ ಹೋಗುತ್ತೆ ಅಷ್ಟು 150cc ಗಾಡಿ. ಏನ್ ಗುರು ಇದು ಟ್ರಾಫಿಕ್ ಫ್ರೈಡೆ. ಬಟ್ ವೈ ದೇರ್ ಆರ್ ಸೋ ಮೆನಿ ವೆಹಿಕಲ್ಸ್ ಆನ್ ಫ್ರೈಡೆ? August 15ಗೆ ಶನಿವಾರನೇ ಇದೆ. ಎಕ್ಸ್ಟ್ರಾ ಹಾಲಿಡೇ ಅಂತೂ ಏನಿಲ್ಲ. ಶುಕ್ರವಾರಕ್ಕೆ ಎಲ್ಲರೂ ರಜೆ ಹಾಕೊಂಡ್ಬಿಟ್ಟಾರ ಏನೋ ಟ್ರಿಪ್ ಹೋಗಕ್ಕೆ. ಅಂಡ್ ಯು ಕ್ಯಾನ್ ಸಿ ದೇರ್ ಸೋ ಮೆನಿ ಬೈಕರ್ಸ್ ಆಲ್ಸೋ ಹಿಯರ್. ಊಟಿ 116, ನಂಜನಗೂಡು 11. ಎಲ್ಲಿ ಹೋಗ್ತಿದೀವಿ ಅನ್ನೋದು ನೀವೇ ಗೆಸ್ ಮಾಡಿ. ನುಗ್ಸು ಪ್ಯಾಂಟ್ ನ ಒಳ್ಳೆ ಮೊಣಕಾಲ್ ತನಕ ಎತ್ಕೊಂಡ್ಬಿಟ್ಟವ ಅಣ್ಣ. ಯಾಕೋ ಕೆಂಪು ನಿಶಾನೆ ತೋರಿಸ್ಬಿಟ್ಟವ್ರೆ. ಯಾಕೋ ಆ ಕಡೆ ಈ ಕಡೆ ಯಾರು ಇಲ್ಲ, ಆದ್ರೂ ಸುಮ್ಮನೆ ನಿಲ್ಸ್ಕೊಂಡು ನಿಂತವ್ರೆ ಇಲ್ಲಿ ರೆಡ್ ಸಿಗ್ನಲ್. ಓಳಿ ಮಗನೇ, ಹೊಟ್ಟೆಗೆ ಅನ್ನ ತಿಂತಾನೆ, ಏನ್ ತಿಂತಾನೆ, ಆ ಮಟ್ಟಕ್ಕೆ ಓವರ್ಟೇಕ್ ಮಾಡ್ತಾವನೆ. ಮತ್ ನನ್ಗೇನೆ ಹಿಂಗೆ ಸೈಡ್ ಹೋಗು ಅಂತಾನೆ. ಏನ್ ರೋಡು ಒಂಥರ ಹಾವು ಏನಿದ್ದಂಗಿದೆ. ಹಿಂಗೊಂದ್ಸತಿ ಮೇಲೆ ಒಂದ್ಸತಿ, ಕೆಳಗಡೆ ಒಂದ್ಸತಿ, ಲೆಫ್ಟ್ ಒಂದ್ಸತಿ, ರೈಟ್ ಒಂದ್ಸತಿ. ದಿಸ್ ಇಸ್ ವೈ ಯು ಬೈ ಹಿಮಾಲಯನ್. ಅಣ್ಣ ಇಲ್ಲಿಂದ ಓವರ್ಟೇಕ್ ಮಾಡ್ತಾವ. ನಾನ್ ಮಾಡಕ್ ಆಗಲ್ಲ ಅದನ್ನ. ಐ ಹ್ಯಾವ್ ಟು ಓವರ್ಟೇಕ್ ಆನ್ ದ ರೋಡ್ ಓನ್ಲಿ. ಓ ಯಾವ ಕಡೆ ಅಣ್ಣ? ಯಾರು ನೀನು ಹೊಡಿತೀಯ ಮಾರೆ, ಅವನೇನು ಬೇಕು ಅಂತ ನಿಲ್ಲಿಸ್ತಾನ. ನಮ್ ಇಂಡಿಯಾದಲ್ಲೇ ಈ ತರ ಹಸುಗಳು ಮುಂದೆ ಇರೋದಕ್ಕಿಂತ ರೋಡ್ ಮೇಲೆ ಜಾಸ್ತಿ ಇರ್ತವೆ. ಅದರಲ್ಲೂ ನಾನು ಎಸ್ಪೆಷಲಿ ನೋಡಿದ್ದು ಮೈಸೂರಲ್ಲಿ ಅಂಡ್ ಮೈಸೂರು ಸುತ್ತಮುತ್ತ. ನಿನ್ನಂತೂ ನಾನು ಓವರ್ಟೇಕ್ ಮಾಡಕ್ ಆಗಲ್ಲ ಬಿಡು. ಬೆಟರ್, ದಿಸ್ ಇಸ್ ವೇ ಬೆಟರ್. ಅಲ್ಲಿ ಹೋಗಿ ಎಡ್ಜಲ್ಲಿ ಏನೋ ಒಂದ್ ಚೂರಾಗಿ ಜರ್ದು ಬಿದ್ದು ವೀಲ್ ಕೆಳಗಡೆ ಹೋಗೋ ಬದಲು ಈ ಕಡೆ ಬಂದ್ಬಿಟ್ರೆ ಒಳ್ಳೇದು. ಆಫ್ ರೋಡ್ ಟೆಸ್ಟಿಂಗ್ ನಮ್ ಗಾಡಿದು ನೋಡಿ. ಆಫ್ ರೋಡ್ ಟೆಸ್ಟಿಂಗ್ ಆಯ್ತು, ಓವರ್ಟೇಕ್ ಮಾಡಿದ್ದು ಆಯ್ತು. 9 ಗಂಟೆ 10 ನಿಮಿಷ ಆಗಿದೆ. ಹೊಟ್ಟೆ ಮಿತ ಸಿಕ್ಕಾಪಟ್ಟೆ ಹಸಿತಾ ಇದೆ. ರೋಡೇ ಸ್ಟಾಪ್ ಇಲ್ಲಿ. ಅಂತದ್ರಲ್ಲಿ ಆಪೋಸಿಟ್ ಬರೋ ಗಾಡಿಗಳು ಇಲ್ಲಿಗೆ ಬರ್ತಾ ಇವೆ. ಆ ಕಡೆ ಗುಂಡಿ ಇದೆ ಅಂತ ನೋಡಿ ಅವನು. ದಿಸ್ ಇಸ್ ವೈ ಯು ಬೈ ಹಿಮಾಲಯನ್ ಗೈಸ್. ತಿಂಡಿ ಮಾಡಕ್ಕೆ ಚೆನ್ನಾಗಿರೋ ಹೋಟೆಲ್ನ ಹುಡುಕುವ ಟಾಸ್ಕ್ ಇವಾಗ. ಅಲ್ಲಿ ಮುಂದೆ ಒಂದು ಹೋಟ್ಲ್ ಇದೆ, ಗುಂಡ್ಲುಪೇಟೆಗೆ ವರ್ಲ್ಡ್ ಫೇಮಸ್ ಹೋಟ್ಲ್ ಇದು. ಗೊತ್ತಿಲ್ಲ ಸುಮ್ನೆ ಅಂದೆ. ಸ್ಮೆಲ್ ಮಾತ್ರ ಏನೋ ಚೆನ್ನಾಗಿ ಬರ್ತಿದೆ. ಇದು ನಮ್ಮ ತಿಂಡಿ. ಒಂದು ಉಪ್ಪಿಟ್ಟು, ಒಂದು ಕೇಸರಿ ಬಾತು. ನೀನೇನು ತಗೊಂಡಿದ್ಯಾ? ಇಡ್ಲಿ ವಡೆ ಡಿಪ್. ಹೋಟೆಲ್ ಉದಯ ಭವನ್ 2 ಸತಿ ತಿಂದಿದ್ದೆ, ಚೆನ್ನಾಗಿತ್ತು ಅಂತ ಇಲ್ಲೇ ಬಂದ್ವಿ. ಪೂರಿ ಮಾಡ್ತಿದ್ದೆ, ಸ್ಮೆಲ್ ಬಂತು. ಸೊ ವಿ ಥಾಟ್ ವಿಲ್ ಹ್ಯಾವ್ ಪೂರಿ. ಬಟ್ ಪೂರಿ ತಿಂದು ತುಂಬಾ ದಿನ ಆಗಿತ್ತು. ಪೂರಿ ತಿನ್ಬೇಕಂತ ಆಸೆ ಆಯ್ತು, ಬಟ್ ಪೂರಿ ಇಲ್ಲ ಅಂತ ಅಂದ್ಬಿಟ್ಟ ಅಣ್ಣ. ಫ್ಲಾಪ್ ಮಾಡ್ಬಿಟ್ಟ. ಸೊ ಹಂಗಾಗಿ ನಾವು ಕೇಸರಿ ಬಾತು ಮತ್ತೆ ಉಪ್ಪಿಟ್ಟು ತಿಂದಿದ್ದಾಯ್ತು. ಪುರಸಭೆ ಗುಂಡ್ಲುಪೇಟೆ, ಬಂಡೀಪುರ, ಊಟಿ ಸ್ಟ್ರೈಟ್ ಅಂತ ತೋರಿಸಿದ್ದಾರೆ. ಸೊ ವಿಲ್ ಗೋ ಸ್ಟ್ರೈಟ್. ಇಲ್ಲಿ ನೋಡಿ ಯಾವುದೋ ಇದು ವೆಲ್ಫೇರ್ನೇ ಯೆಲ್ಲೋ ಬೋರ್ಡ್ ವೆಲ್ಫೇರ್ ಇದು. ಕೆನ್ ಸಿ ಹಿಯರ್. ಯಾರಿಗೂ ವೆಲ್ಫೇರ್ನ ಯೆಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸ್ತಿರೋದು. ಕ್ರೇಜಿ ಥಿಂಗ್ಸ್ ಅಲ್ವಾ? 102 ಕೋಟಿ ಕಾರ್ ಅದು. ಅದನ್ನ ಯೆಲ್ಲೋ ಬೋರ್ಡ್ ಬಾಡಿಗೆ ಹೊಡಿತವನ. ಏನು ಕತೆ ಅದ್ರದ್ದು ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಕಾರ್ನರಿಂಗ್ ಅಲ್ಲಿ ಒಳ್ಳೆ ಕಾನ್ಫಿಡೆಂಟ್ ಇದೆ ಗಾಡಿ ಮಾತ್ರ. ಜಾಪನೀಸ್ ಟೆಕ್ನಾಲಜಿ ಅವ್ರ ಟೆಕ್ ಏನಿದೆ ಅಲ್ಲ, ರಿಯಲಿ ಆಸಮ್. ಹಿಯರ್ ವಿ ಗೋ ಟು ದ ರೈಟ್ ಸೈಡ್, ಗೋಪಾಲ್ ಸ್ವಾಮಿ ಬೆಟ್ಟ. ಇವಾಗ ಗೊತ್ತಾಯ್ತಾ ಎಲ್ರಿಗೂ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ನಾಟ್ ಟೂ ಲೇಟ್. ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯಕ್ಕೆ ಇದೇನು ಜಾಸ್ತಿ ಟೈಮ್ ಆಗಿಲ್ಲ ಅನ್ಕೋತೀನಿ. ಇಲ್ಲೊಂದು ಸ್ಟಾಪ್ ತಗೊಳ್ಳೋಣ, ಟೀ ಕುಡಿಯೋಣ. ಆಗ್ಲೇ ಟೀ ಕುಡಿಯೋಣ ಅನ್ಕೊಂಡ್ವಲ್ಲ, ಪ್ಲೇಸ್ ಚೆನ್ನಾಗಿದೆ. ನೆಮ್ಮದಿಯಾಗಿ ಕೂತ್ಕೊಂಡು ಟೀ ಕುಡಿಯೋಣ. ಇದು ಟೀ ಕುಡಿದಿರೋ ಸ್ಪಾಟ್ ಖಾಲಿಯಾಗಿದೆ. ಸಖತ್ತಾಗಿದೆ ಕೂತ್ಕೊಳ್ಳೋಕೆ. ಸ್ಟೈಲಾಗಿ ಹಳ್ಳಿ ಲೈಫ್ಗೆ ಟಚ್ ಕೊಡ್ತಾವ್ರೆ ಇವರು ಈ ವಿಡಿಯೋದಲ್ಲಿ. ನಿನ್ನೆ ಎಲ್ಲ ಮಳೆ ಆಗಿದೆ, ಆದರೂ ಈ ಕಡೆ ಏನು ಅಷ್ಟೊಂದು ಈ ಕಡೆ ಮಳೆ ಇಲ್ಲ. ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಹೆವಿ ಗ್ರೀನ್ರಿ ಇರುತ್ತೆ ಫುಲ್ಲು ಅಂದ್ಕೊಂಡ್ರೆ ಈಗ ಸ್ವಲ್ಪ ಡ್ರೈ ಇದೆ ಎಲ್ಲ. ಟೀ
ಏನು ಅಷ್ಟು ಚೆನ್ನಾಗಿರ್ಲಿಲ್ಲ, ಫ್ಲಾಪ್ ಆಗೋಯ್ತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಹಿಂಗೇನು ಮಾಡೋಕ್ಕಾಗುತ್ತೆ, ಮತ್ತೆ ಇನ್ನೊಂದ್ಸತಿ ಕುಡಿಯೋಕ್ಕಂತೂ ಆಗಲ್ಲ. ಒಂದ್ಸತಿ ಟೀ ಕುಡಿದ್ರೆ ಸಾಕು, ಅದೇನೆ. ಸೊ ವಾಟ್ ವಿ ಥಾಟ್ ಇಸ್ ಲೈಕ್, ಮಳೆ ಆಗಿದೆ, ಸ್ವಲ್ಪ ಗ್ರೀನ್ರಿ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕೆ ಅಂತ ಅನ್ಕೊಂಡ್ರೆ ಈ ಸೈಡ್ ಮಳೆನೇ ಇಲ್ಲ. ನೋಡಿದ್ರೆ ಒಂಥರ ಎಲ್ಲ ಡ್ರೈ ತರನೇ ಫೀಲ್ ಆಗ್ತಾ ಇದೆ. ನೋಡಿ ಈ ಕಡೆ ಎಲ್ಲ ಡ್ರೈ ಇದೆ, ಏನು ಗ್ರೀನ್ರಿ ಕಾಣಿಸ್ತಾನೆ ಇಲ್ಲ. ಇನ್ನ ಏನೋ ಮಿಸ್ ಆಗ್ತಿದೆ, ಆ ಫೀಲ್ ಬರ್ತಿಲ್ಲ. ನೋಡಿ ಇವರೆಲ್ಲ ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ಶೋಕಿಗಳು ಶುರು ಆಯ್ತು ಇವ್ರದ್ದು ಕ್ಯಾಮ್ರಾ ಎಲ್ಲ. ಎಸ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಸಿ. ಏನ್ ಬ್ಯೂಟಿಫುಲ್ ಆಗಿದೆಯಲ್ಲ ಈ ರೋಡ್ ಮಾಡಿರೋದಕ್ಕೂ, ಆ ಸ್ಟ್ರೈಟ್ ಆಗಿ ಆ ಬೆಟ್ಟ ಕಾಣಿಸ್ತಿರೋದಕ್ಕೂ ರಿಯಲಿ ಆಸಮ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂಡ್ ಈ ಕಡೆ ಎಲ್ಲ ಚೆಂಡು ಹೂ ಬೆಳೆದಿದ್ದಾರೆ, ಕಲರ್. ಇಂಡಿಪೆಂಡೆನ್ಸ್ ಡೇ ಆರೆಂಜು ವೈಟು ಗ್ರೀನ್ ಮಾಡ್ಬಿಡ್ಬೇಕಿತ್ತು, ಇನ್ನೂ ಚೆನ್ನಾಗಿರೋದು. ಫ್ಯಾಮಿಲಿ ಎಲ್ಲ ಸನ್ಫ್ಲವರ್ ಅಲ್ಲಿ ಶೂಟಿಂಗ್ ಮಾಡ್ತವ್ರೆ. ಓಕೆ, ಸೊ ವಿ ಆರ್ ಆಲ್ಮೋಸ್ಟ್ ಟು ದ ಪಾರ್ಕಿಂಗ್ ಲಾಟ್. ಪರವಾಗಿಲ್ಲ ಗುರು, ಅಂದ್ರು ಇಷ್ಟೊಂದು ಜನ ಇದ್ದಾರೆ. ಇಷ್ಟೊಂದು ಬೈಕ್ಗಳು ಬಂದಿವೆ. ಏನು ವೀಕೆಂಡ್ ಅಲ್ಲ ಅಂದ್ರೂ ಇಷ್ಟು ಜನ ಇದ್ದಾರೆ ಅಂತಂದ್ರೆ, ಇನ್ನು ನಾಳೆ ಶನಿವಾರ ವೀಕೆಂಡ್ ಬಂದರೆ ಹೆಂಗಿರಬೇಡ ಹೇಳಿ ನೋಡೋಣ. ಒಳ್ಳೆ ಜಾಗ ಸಿಕ್ತು. ಓಕೆ, ಇಲ್ಲಿಗೆ ಗೋಪುರ ಕೆಲಸ ಮುಗೀತು. ಆಂಟಿಕ್ ಪ್ಲೇಸ್ಗೆ ಏನೋ ಬರೆದಿದ್ದಾರೆ, ಕಾಡಿನ ಒಳಗಡೆ ಪ್ರವೇಶವಿಲ್ಲ. ಕಾಡೊಳಗಡೆ ಅಂತ ನಾವು ಪ್ರವೇಶ ಮಾಡಲ್ಲ. 1904ರಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ಅಲ್ಲೊಂದು ಏನೋ ಕೋಣೆ ಇದೆ. ಸೊ ಈ ಕೊಠಡಿ ಬಂದು ಇಲ್ಲಿಯವ್ರಿಗೆ ಇಲ್ಲಿ ಮುಡಿ ಕೊಡ್ತಾರೆ. ಮುಡಿ ಕೊಡೋಕ್ಕೆ ಇದು ಮಾಡಿರೋವಂಥದ್ದು ಕೂದಲು ಬಿದ್ದಿದೆ. ಆ್ಯಂಡ್ ಇಲ್ಲಿ ಮಳೆ ಬಂದರೆ ಎಲ್ಲ ಉಳ್ಕೊಳ್ಳೋಕ್ಕೆ ಗಾರ್ಡ್ಸ್ಗಳಿಗೆ ನೀವು ನೋಡ್ತಾ ಇರ್ಬೋದು. ಗಾರ್ಡ್ಸು ಕೂತ್ಕೊಂಡು ಇದು ಮಾಡಿದ್ದಾರೆ ಟೆನ್ಷನ್ಗೆ. ನಿಮಗೆ ಅಲ್ಲಿ ಒಂದು ಮನೆ ಥರ ಇದೆ, ಅದನ್ನ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿಗೆ ಅಲೌ ಇಲ್ಲ, ಫೆನ್ಸಿಂಗ್ ಹಾಕಿದ್ದಾರೆ ಇಲ್ಲಿ. ಮುಂಚೆ ಒಂದು 5 ವರ್ಷದ ಹಿಂದೆ ಈ ಫೆನ್ಸಿಂಗ್ ಎಲ್ಲ ಇರಲಿಲ್ಲ. ಝೂಮ್ ಮಾಡಿ ನೋಡೋಣ ಏನಾದ್ರು ನಡೀತಿದೆಯಾ ಅಲ್ಲಿ ಕೆಲಸ ಅಂತ. ಏನೂ ಇಲ್ಲ, ಚೆನ್ನಾಗಿದೆ ಒಟ್ಟಿನಲ್ಲಿ ಬಿಲ್ಡಿಂಗ್. ಅದೂ ಏನು ಹಾಳಾಗಿಲ್ಲ, ರಿನೋವೇಟ್ ಮಾಡಿದ್ದಾರೆ ಎಲ್ಲನೂ. ಇಲ್ಲಿ ಇದು ಎಲ್ಲ ರಿನೋವೇಟ್ ಆಗಿರೋದೆ. ಇದು ಎಲ್ಲ ಬಿದ್ದೋಗಿತ್ತು ಗೋಡೆ, ಸ್ವಲ್ಪ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಜನ ಇವಾಗ ಬಂದು ಚಪ್ಪಲಿನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಇವರೇನು ದೇವಸ್ಥಾನಕ್ಕೆ ಬರ್ತಾರಾ ಇಲ್ಲ ಈ ಥರ ದರಿದ್ರ ಕೆಲಸ ಮಾಡಕ್ಕೆ ಬರ್ತಾರಾ? ಇದೆಲ್ಲ ಇವಾಗ ಬಂದಿರೋರ್ದು. ಇವಾಗ ಈ ಚಪ್ಪಲಿಗಳು ನೋಡ್ತಿದಾರಲ್ಲ, ಇದೆಲ್ಲ ಹಳೇದು. ನೋಡ್ತಿದಾರೆ ಯಾರೋ ಜನ ಬಿಟ್ಟು ಹೋಗಿರೋದು. ಕೇರಳದವ್ರ ಥರ ಈ ಪ್ಯಾಂಟ್ ತಗೊಂಡ್ರೆ ಇದೇ ಸಮಸ್ಯೆ ನೋಡಿ. ಶೂಸ್ ತೆಗೆದು ಬಿಟ್ಮೇಲೆ ಸಮಸ್ಯೆ ಇದು. ಚೆನ್ನಾಗಿದೆ ಈ ಮರ ಮಾತ್ರ. ಈ ಮರಕ್ಕೆ 1800 ವರ್ಷ. ಮೊನ್ನೆ 2000 ವರ್ಷದಲ್ಲೇ ಲಾಸ್ಟ್ ವೀಕ್ 2000 ಆಯ್ತಾ? ಸಿ ಸಿ ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಅಲ್ಲವಿಲ್ಲ. ಸೂಪರ್ ವ್ಯೂ ಇದೆ. ಸೊ ನಿಮ್ಗೊಂದು ಸ್ಪಾಟ್ ತೋರಿಸ್ತೀನಿ. ಇಲ್ಲಿದೆಯಲ್ವಾ, ಇದು 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 ಆನೆದು ಸ್ವಿಮ್ಮಿಂಗ್ ಪೂಲು. ಓಕೆ, ಸೊ ಇವಾಗ ಗೋಪಾಲಸ್ವಾಮಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆನೂ ಬಂದು ಆಲ್ರೆಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 2:45 ಆಗ್ತಾ ಬಂದಿದೆ. ನೋಡಿ ಈ ಥರ ಎತ್ತೇ ಬಿಟ್ಟರು ನನ್ನ ಏನೋ ಗಾಡಿ ಕಂಟ್ರೋಲ್ನಲ್ಲಿ ಇತ್ತು ಬಿಡಿ. ಬ್ರೇಕ್ ಹಾಕಿದ ತಕ್ಷಣ ಆಲ್ ಆಫ್ ಸಡನ್ ಸ್ಲೋ ಆಗಿತ್ತು ಗಾಡಿ. ಬಟ್ ಅವ್ನು ಏನಾದರೂ ತಿರುಗಿಸಿದ್ರೆ ನಾನು ಒಂಚೂರು ಹಂಗಿಂಗೆ ಡೈವರ್ಟ್ ಮಾಡಿಕೊಂಡು ಸೈಡ್ಗೆ ಹೋಗಿ ನಿಲ್ಸ್ಕೋಬೇಕಾಗ್ತಿತ್ತು. ಒಂಚೂರು ನಾನು ಮೈ ಮಾರ್ತಿದ್ರು ಮುಗಿದ ಕತೆ. ಬಸ್ ಟ್ರಕ್ ಕೆಳಗಡೆನೂ ಹೋಗಿರ್ತಿದ್ದೆ ನಾನು. ಸುಮ್ಮನೆ ಗರ್ ಅಂತ ತಿರುಗಿಸ್ಬಿಟ್ಟು ಒಂದೇ ಸತಿ ಬ್ರೇಕ್ ಹಾಕತ್ತೆ. ಅಣ್ಣ ಒಳ್ಳೆ ಚಮಕ್ ಕೊಟ್ಬಿಟ್ಟ ನಮಗೆ. ಒಂದ್ಸತಿ ಹಂಗೆ ಜಲ್ ಅಂದ್ಬಿಡ್ತು, ಅದಕ್ಕೆ ಸೆಲ್ಯೂಟ್ ಹೊಡೆದ್ಬಿಟ್ಟೆ ಅಣ್ಣಂಗೊಂದು. ಟೈಮ್ ಈಸ್ 3:30 ಆಲ್ಮೋಸ್ಟ್. ವಿ ಹ್ಯಾವ್ ರೀಚ್ಡ್ ನಂಜನಗೂಡು. ಏನು ಸ್ಟೈಲು ಬರಾಯ ನಿಂದು. ನಾವು ಮನೆಗೆ ಹೋಗುವ ದಾರಿ ಬಂತು ಅಷ್ಟೇ ಗೈಸ್. ಮುಗೀತು ರೈಡು. ಇನ್ನೇನು ಮನೆಗೆ ಹೋಗ್ಬಿಟ್ಟು ಪಾಚ್ಕೊಳ್ಳೋದು ಅಷ್ಟೇ.
ಜೈ ಮಕ್ಕಳಮ್ಮ. ಹಬ್ಬ ಮಳೆ ಬಂದ್ಬಿಡ್ತಲ್ಲ.